ಕ್ಕೆ ಕಾರಣ ಎಂಬುದನ್ನು ಸಣ್ಣ ವಿಶ್ಲೇಷಣೆ ಮಾಡಿದರೆ, ಮೊದಲನೆಯದಾಗಿ ರಾತ್ರಿ ಮಲಗುವುದು ತಡವಾಗುವುದರಿಂದ ನಿದ್ರೆ ಸರಿಯಾಗದೆ ದೇಹ ದಣಿದು ಜೀವಕೋಶಕ್ಕೆ ಹಾನಿಯಾಗುತ್ತದೆ. ಎಲ್ಲ ಅಂಗಾಂಗಕ್ಕೂ ಶುದ್ಧೀಕರಣ ಸಮಯ ಇದೆ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಹೃದಯದ ಶುದ್ಧೀಕರಣ ಸಮಯ ಬೆಳಗಿನ ಜಾವ. ಈ ಸಂದರ್ಭದಲ್ಲಿ ಎದ್ದು ಬಹಿರ್ದೆಸೆ ಮುಗಿಸಿದರೆ ದೇಹಕ್ಕೆ ಬರುವ ಅರ್ಧದಷ್ಟು ಕಾಯಿಲೆ ತಡೆಯಬಹುದು. ಸೂರ್ಯನ ಉದಯದ ನಂತರ ಕೂಡ ಮಲಗಿಯೇ ಇದ್ದರೆ ಲಿವರ್ ಸಂಬಂಧಿತ ಕಾಯಿಲೆ ಬರುವುದು, ಹೊಟ್ಟೆಯಲ್ಲಿ ವಾಯು ಪ್ರಕೋಪ ಹೆಚ್ಚಾಗಿ ಹಸಿವೆ ಇಲ್ಲದಿರುವುದು, ಕೆಲಸ ಮಾಡಲು ಆಸಕ್ತಿ ಕಡಿಮೆ ಆಗುವುದು, ಇಡೀ ದಿನ ಮಂಕು ಬಡಿದಂತೆ ಇರುವುದು ಕಾಣಬಹುದು. ಸಾಮಾನ್ಯವಾಗಿ ಭಾನುವಾರ ಹೆಚ್ಚಿನ ಜನ ಏಳುವುದು ತಡವಾಗಿ ಅಂದಿನ ದಿನಗಳಲ್ಲಿ ಚುರುಕುತನ ಕಡಿಮೆ ಇರುವುದು ಕಾಣುತ್ತದೆ. ಪ್ರತಿದಿನ ಕೋಪ ಮಾಡಿಕೊಳ್ಳುವ ಕಾರಣ ಮೇದೋಜೀರಕ ಗ್ರಂಥಿ ಹಾನಿಗೊಳಗಾಗಿ ಸಕ್ಕರೆ ಕಾಯಿಲೆಗೆ ಕಾರಣವೇ ಕೋಪ ಎನ್ನಲಾಗುತ್ತದೆ. ಮನೆಯಲ್ಲಿ ಕೋಪಗೊಂಡ ಕಾರಣ ಮನೆಯ ಆರೋಗ್ಯಕರ ವಾತಾವರಣ ಹಾಳಾಗಿ ಪರಸ್ಪರ ಅಲ್ಲಿ ದ್ವೇಷ ಕೂಡ ಬೆಳೆಯಬಹುದು. ಮನಸ್ಸಿಟ್ಟು ಊಟ ಮಾಡದ ಕಾರಣ ಪಚನಕ್ಕೆ ಬೇಕಾದ ರಸ ಉತ್ಪತ್ತಿಯಾಗದೆ ವಾಯು ಪ್ರಕೋಪ ಆಮ್ಲೀಯತೆಗೂ ಉಂಟಾಗಿ ಆಹಾರ ಹೊಟ್ಟೆಯಿಂದ ಪುನಃ ಅನ್ನನಾಳದತ್ತ ಚಲಿಸಿ ಅನ್ನನಾಳ ಸಂಬಂಧಿ ಕಾಯಿಲೆ ಬರುವ ಸಂಭವವಿದೆ. ಭಯ, ಆತಂಕ, ಭಾವೋದ್ವೇಗ ಕಾರಣ ಜೀವಕೋಶಗಳು ಹಾನಿಗೊಳಗಾಗಿ ವ್ಯಕ್ತಿ ದುರ್ಬಲನಾಗಿ ಪರಿಸರದಲ್ಲಿ ಇರುವ ವೈರಸ್ಗಳ ದಾಳಿಯಿಂದ ಹಲವು ರೋಗ ತಂದುಕೊಳ್ಳುತ್ತಾನೆ. ಇವು ಮನುಷ್ಯನ ಪ್ರಾರಬ್ಧ ಕಾರಣ ಬಾಧಿಸುವ ರೋಗವಾಗಿದೆ. ಕರ್ಮ ನಿರಂತರ, ಪ್ರಾರಬ್ಧ ಸಂಚಿತ, ಆಗಾಮಿ, ಕ್ಷಣ ಕ್ಷಣಕ್ಕೂ ಬದಲಾಗುತ್ತಲೇ ಇರುತ್ತದೆ. ಒಬ್ಬ ವ್ಯಕ್ತಿ ಮಾಡಿದ ಕರ್ಮದಿಂದ ಅನುಭವಿಸುವುದು ಎಂದರೆ ಅವನ ಹಿಂದಿನ ಜನ್ಮದ್ದು ಎನ್ನುವ ಮನಸ್ಥಿತಿ ತಪ್ಪು. ಒಂದು ಅಪಘಾತವಾಗಲು ಅವಸರದಿಂದ ವಾಹನ ಓಡಿಸಿದ್ದು ಕಾರಣವಿರಬಹುದು, ಅಥವಾ ತನ್ನ ವಾಹನವನ್ನು ಕಾಲಕಾಲಕ್ಕೆ ನಿರ್ವಹಣೆ ಮಾಡದೇ ಇರುವುದು, ಅಥವಾ ವಾಹನ ಓಡಿಸುವಾಗ ಹಾಳು ಹರಟೆ ಮಾಡುವುದು. ಹೀಗೆ ಮಾಡಿದ ಪ್ರಾರಬ್ಧ ಅಂದರೆ ಇದಕ್ಕೆ ಆಗಾಮಿ ಅಂದರೆ ಅನುಭವಿಸುವುದು. ಪ್ರಾರಬ್ಧ ಎಂದರೆ ಎಲ್ಲವೂ ಹಿಂದಿನ ಜನ್ಮದ್ದು ಎಂಬ ಮನಸ್ಥಿತಿಯಿಂದ ಹೊರಬರಬೇಕು. ನೋವು ಬಂದಾಗ ಚಿಕಿತ್ಸೆ ಪಡೆದು ನೋವಿಗೆ ಪರಿಹಾರ ಮಾಡಿಕೊಳ್ಳುವುದೇ ಮುಂದುವರಿಸಿಕೊಂಡು ಅನುಭವಿಸುತ್ತಿರುವುದು ಪ್ರಾರಬ್ಧ ಕರ್ಮದ ಫಲ. ಒಂದು ಹಂತದ ನಂತರ ಚಿಕಿತ್ಸೆ ಮಾಡಲು ಅಸಾಧ್ಯವಾದ ಪರಿಸ್ಥಿತಿ ನಿರ್ಮಾಣವಾದರೆ ಮುಂದೂ ಕೂಡ ನೋವು ಅನುಭವಿಸುವುದು ಆಗಾಮಿ ಕರ್ಮ.